ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದು ಕೆಸರುಗದ್ದೆ ಓಟ. ನೀವು ಓಡಕ್ ಕುದುರೆ ಅಲ್ಲ, ಕತ್ತೆ. ಬಾಸು, ನನಗೆ ಕೆಳಗಿಳಿಸಿ. ಈ ಗದ್ದೆ ತರನೇ ಒಂದ್ ಬಾಯಿ ಕೂಡ ಕೆಸರಾಗಿದೆ. ಇವ್ನಿಗೆ 4 ಬಿಟ್ಟು ಪಾಠ ಕಲಿಸ್ತೀನಿ ಇವ್ನಿಗೆ. ದುರ್ಗಾ, ಅವ್ನ ಇಗ್ನೋರ್ ಮಾಡು ದುರ್ಗಾ. ಬಾಸು, ನಾವ್ ಸೋತ್ರು ಪರವಾಗಿಲ್ಲ, ನನಗೇನಾದ್ರು ಅಂದಿದ್ರೆ ಪರವಾಗಿಲ್ಲ. ಆದ್ರೆ ನಿಮಗಂತಿದಾನಲ್ಲ, ಅವ್ನಿಗೆ ಕೊಡ್ತೀನಿ 2. ದುರ್ಗಾ, ಅವ್ನು ನಮ್ಮ ದಾರಿ ತಪ್ಸಕ್ಕೆ ಆ ಥರ ಎಲ್ಲ ಮಾತಾಡ್ತಾ ಇರೋದು. ನೋಡ್ತಾ ಇರು, ಅವ್ನ ಓವರ್ ಕಾನ್ಫಿಡೆನ್ಸ್ ಅವನ್ನ ಹಾಳು ಮಾಡುತ್ತೆ. ಬಾಸು, ಅಲ್ಲಿ ನೋಡಿ, ಅಷ್ಟೊಂದು ಕೊಚ್ಕೋತಿದ್ದ, ಇವಾಗ ಅವನೇ ಬಿದ್ದ. ನೀವೇನಾದ್ರು ಶಾಪ ಹಾಕಿದ್ರಾ? ನಾನೇನಿಗೆ ಶಾಪ ಹಾಕ್ಲಿ, ನಾನು ಫ್ಯಾಕ್ಟ್ ಹೇಳ್ದೆ ಅಷ್ಟೇ. ಅದಕ್ಕೆ ಹೇಳೋದು, ಒಬ್ರಿಗೆ ಒಳ್ಳೇದನ್ನೇ ಬಯಸ್ಬೇಕು, ಒಳ್ಳೇದನ್ನೇ ಆಡ್ಬೇಕು ಅಂತ. ಒಬ್ರು ಕೆಟ್ಟದ್ ಬಯಸಿದ್ರೆ ಹೀಗೆ ಆಗೋದು. ಬನ್ನಿ ಬಾಸು, ಈ ಗದ್ದೆ ಆಟದಲ್ಲಿ ನೀವೇ ಗೆಲ್ಲೋದು ಅಂತ ಎಲ್ರಿಗೂ ತೋರ್ಸೋಣ. ಸೂಪರ್ ಶರತ, ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಓಡು, ನೀನೇ ಗೆಲ್ಲೋದು. ಕಮಾನ್. ಯಾವ ಗೆಲುವು ಇಲ್ಲ, ಮಣ್ಣ ಗಟ್ಟಿನೂ ಇಲ್ಲ. ನೋಡ್ತಾ ಇರಿ, ಖಂಡಿತ ಅವರು. ಇದೇನು ಇದು ವಿಚಿತ್ರ? ಆಗ್ಲೇ ನಿನ್ ಮಾತಲ್ಲಿ ಪವರ್ ಇತ್ತು, ಈಗ ಪೌಲ್ಟ್ರಿ ಫಾರ್ಮ್ ಸೌಂಡ್ ಬರ್ತಿದ್ಯಲ್ಲೇ. ಅಲ್ಲ, ನಾಟಿ ಕೋಳಿ ತರ ಕಿರ್ಚು. ನಿನ್ಗೆ ಯಾವ ದೃಷ್ಟಿ ಬಿತ್ತೋ ಏನೋ, ಬ್ರಾಯ್ಲರ್ ಕೋಳಿ ತರ ಆಗೋಗ್ಬಿಟ್ಟಿದ್ಯಲ್ಲೇ. ಬಾಯ್ ಮುಚ್ಚೆ. ಯಾರಾದ್ರೂ ನಿನ್ ಸೌಂಡ್ ಕೇಳ್ಕೊಂಡು ಕಬಾಬ್ ಮಸಾಲೆ ಅರ್ದು ಬಿಟ್ಟಾರು. ಶರತ್ ಅವರ ಕೆಸರು ಕತ್ತಲ್ ಜಾರ್ ಬೀಳ್ತಾರಂದವ್ರಿಗೆ ಸರಿಯಾದ ಉತ್ತರ ಸಿಕ್ಕಿದೆ. ಬರೀ ಕೆಸರು ಗದ್ದೆಗೆ ಡಾಕ್ಟರ್ ಗೆಲ್ವಲ್ಲ, ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು. ನಡೀಲಿ ಮೆರವಣಿಗೆ. ಸೂಪರ್ ಶರತ. ಬಾಸು, ಕೆಸರುಗದ್ದೆಯಲ್ಲಿ ನನ್ನ ಹೊತ್ಕೊಂಡ್ ಬಂದಿರೋದು ದೊಡ್ಡ ವಿಷಯ. ನಿಮಗ್ ತುಂಬಾ ಸುಸ್ತಾಗಿದೆ, ನಂಗೆ ಅರ್ಥ ಆಗುತ್ತೆ ಬಾಸು. ಇಳಿಸಿ, ಪರವಾಗಿಲ್ಲ. ಬಾಸು, ನಿಮ್ ಕೈಲಿ ಆಗ್ತಿಲ್ಲ, ಇಳಿಸಿ ನೀವು. ಇಲ್ಲ ಶರತ್, ಈ ಹರಿಕೆ ಪೂರ್ತಿ ಆಗೋದು ನೀನು ದೇವಿಯ ಗರ್ಭಗುಡಿಯ ಮುಂದೆ ದುರ್ಗಾಳನ್ನು ಇಳಿಸಿದಾಗ ಮಾತ್ರ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸಬೇಡ ಮಗನೆ. ಅದು ಶರತ್ ಕೈಲಿ ಸಾಧ್ಯ ಇಲ್ಲ. ಯಾಕ ಬಾಯ್ ಬಿಟ್ಟು ಬಂಗೇಡಾಕ್ತ್ಯಾ? ಮನೆ ಮರ್ಯಾದೆ ತೆಗಿತಿದ್ದಿಲ್ಲ, ಬಾಯಿ ಮುಚ್ಚೆ. ನಾನು ಬೇಕಂತ ಹೇಳ್ತಿಲ್ಲ ಪ್ರಾಣಿ. ಅವ್ನು ಇವಾಗ ಇಲ್ಲಿಂದ ಹೋದ್ರೆ ಅಣ್ಣ, ನಿನ್ ಗೆದ್ದೆ ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಪ್ಪ, ಯು ಆರ್ ದ ವಿನ್ನರ್, ನೀವು ಗೆಲ್ಲಬೇಕು. ಬಾಸು, ನಿಮಗ್ ಸುಸ್ತಾಗ್ತಿದೆ ಬಾಸು, ನಿಮ್ ಕಾಲೆಲ್ಲ ನಡುಗ್ತಿದೆ, ಇಳಿಸಿ ಬಾಸು. ಕಮಾನ್ ಶರತ್, ಹತ್ತು ಮಗನೇ. ನಿನ್ನ ಛಲಕ್ಕೆ ಮನಸೋತು ದೇವಿ ನಿನ್ನನ್ನು ಗೆದ್ದೇ ಗೆಲ್ಲಿಸ್ತಾಳೆ. ಅಪ್ಪ, ನೀನೇ ವಿನ್ನರ್ ಅಪ್ಪ. ಕಮಾನ್ ಕಮಾನ್ ಶರತ್, ಕಮಾನ್. ಬಾಸು, ಇಷ್ಟೊತ್ತು ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಂಗೆ ಈಗ ಅನಿಸ್ತಾ ಇದೆ, ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಇಡೀ ಊರೇ ನಿಮ್ಮನ್ನ ನೋಡಿ ಮನ್ಸು ಸೋಲ್ಬೇಕು. ನಾನು ನಿಮ್ ಜೊತೆಲಿ ಇರ್ತೀನಿ, ನಾವು ಗೆದ್ದೇ ಗೆಲ್ತೀವಿ. ಹತ್ತಿ ಬಾಸು. ಕಮಾನ್, ಹತ್ತು.
ನಾನ್ ನಿನ್ ಮುಖ ನೋಡಲ್ಲ. ನೀನು ನನ್ ಬದುಕಲ್ಲಿ ಬರೀ ಕೆಟ್ಟ ಆಟನೇ ಆಡಿದ್ಯಾ. ನನ್ನವ್ರನ್ನ ನನ್ನಿಂದ ದೂರ ಮಾಡಿದ್ಯಾ. ನಾನು ನಿನ್ ಸನ್ನಿಧಿಗೆ ಬಂದಿದ್ದೀನಿ ಅಷ್ಟೇ, ಆದ್ರೆ ನಿನ್ನನ್ ಮಾತ್ರ ನಾನು ನೋಡಲ್ಲ. ದುರ್ಗಾ, ನೀನು ಆ ದೇವಿನ ನೋಡಬಾರ್ದು ಅಂತ ಅನ್ಕೊಂಡಿರೋದು ನನಗೆ ಗೊತ್ತು. ನಿನ್ನ ಮುನ್ಸು ನನಗೆ ಅರ್ಥ ಆಗುತ್ತೆ, ಆದರೆ ಈ ಆಟ ಅರ್ಧಕ್ಕೆ ನಿಲ್ಬಾರ್ದು. ಬಾಸು, ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡಬೇಕಾ? ದುರ್ಗಾ, ನಿನ್ನ ಕಣ್ಣೀರು ನನಗಿಂತ ಆ ದೇವಿಗೆ ಜಾಸ್ತಿ ಗೊತ್ತಿದೆ. ನಾನು ನಿಮ್ಮಿಬ್ಬರ ಮಧ್ಯೆ ಬರಲ್ಲ. ನೀನು ದೇವಿನೇನು ನೋಡೋದು ಬೇಡ, ನನ್ನ ನೋಡಿದ್ರೆ ಸಾಕು. ಶರತ್, ನಿಮ್ಮ ಛಲವನ್ನು ದೇವಿ ಮೆಚ್ಚಿದಾಳೆಪ್ಪ. ಇಷ್ಟು ವರ್ಷಗಳ ಪ್ರಯತ್ನ ಪಟ್ಟರು ಯಾರೂ ಈ ಆಟವನ್ನು ಇಲ್ಲಿ ತನಕ ಆಡ್ದೋರಿಲ್ಲ. ಅಂಥದ್ರಲ್ಲಿ ಮೊದಲನೇ ವರ್ಷನೇ ಈ ಸಾಧನೆಯನ್ನು ಮಾಡಿದಿರಿ. ದುರ್ಗನ್ನ ಕೆಳಗಿಳಿಸ್ಬೋದು. ವಿಧಿ ಸಂಪೂರ್ಣವಾಗಿದೆ ಈಗ. ಶರತ್, ಈ ಊರಿನ ಪದ್ಧತಿಯ ಪ್ರಕಾರವಾಗಿ ಗಂಡ ತನ್ನ ಹೆಂಡತಿಯ ಹಣೆಗೆ ಕುಂಕುಮವನ್ನು ನೀಡಬೇಕು. ಆವಾಗಲೇ ಹರಕೆ ಸಂಪೂರ್ಣವಾಗೋದು. ತಗೊಳ್ಳಿ, ಕುಂಕುಮ ಇಡಿ. ಶರತ್, ಇಷ್ಟೊಂದು ಯೋಚನೆ ಮಾಡಬೇಡಿ. ನನ್ನ ಸ್ಥಾನನ ಯಾರು ಕಿತ್ಕೊಳಕ್ಕಾಗಲ್ಲ. ಆದ್ರೆ ಈಗ ದುರ್ಗಾ ನಿಮ್ಮ ಹೆಂಡತಿ, ಅವಳ ಹಕ್ಕನ್ನ ಕಿತ್ಕೋಬೇಡಿ ಪ್ಲೀಸ್. ಅವಳಿಗೆ ಕುಂಕುಮ ಹಚ್ಚಿ. ನೀವು ನನಗೋಸ್ಕರ ದುರ್ಗಾ ಪ್ರೀತಿನ ಒಪ್ಕೋತೀನಿ ಅಂತ ಪ್ಲೀಸ್ ನನಗೆ ಮಾತು ಕೊಡ್ತೀರಾ? ದುರ್ಗಾನ ಗೌರವಿಸ್ತೀನಿ, ಮತ್ತೆ ಪ್ರೀತಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ, ಬಾಸ್ಗೆ ಅವಮಾನ ಆಗ್ಬಾರ್ದು. ಅವ್ರ ಅಂಬಿಕಾ ಅವ್ರನ್ನ ಬಿಟ್ರೆ ಬೇರೆ ಇನ್ಯಾರ ಹಣೆಗೂ ಬೊಟ್ಟಿಡಲ್ಲ. ನಾನೇ ಬೇಡ ಅಂತ ಹೇಳ್ಬಿಡ್ತೀನಿ. ಶರತ್, ಏನಾಯ್ತು? ಯಾಕೆ ಹಾಗೆ ನಿಂತು ಬಿಟ್ರಿ? ಕುಂಕುಮ ಇಡಿ.